ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಮತ್ತೊಂದು ಕಾಫಿ ಕಪ್ ರೀಡಿಂಗನ್ನು ನೋಡೋಣ. ಕಾಫಿ ಕಪ್ ರೀಡಿಂಗ್ ಅನ್ನುವಂಥದ್ದು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ, ಒಂದು ಟರ್ಕಿಷ್ ವಿದ್ಯೆ ಅಂತ. ಅದನ್ನು ಏನಕ್ಕೆ ಅಂತ ಹೇಳಿದ್ರೆ, ಭೂತ ಭವಿಷ್ಯತ್ ವರ್ತಮಾನ ಕಾಲದ ನಿಮ್ಮ ಘಟನೆಗಳು, ನಿಮಗೆ ಸಂಬಂಧಪಟ್ಟ ವಿಷಯಗಳನ್ನು ಅದು ಪ್ರಸ್ತುತಪಡಿಸ್ತಾ ಹೋಗುತ್ತೆ. ಅದಾಗಿ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ಬೇಕೋ ಅದನ್ನು ಆಯ್ದುಕೊಳ್ಳಿ. ನಿಮಗೆ ಸರಿಯಲ್ಲದನ್ನು ಹಾಗೆ ಬಿಟ್ಬಿಡಿ, ಏಕೆಂದರೆ ಇದು ಎಲ್ಲರ ಪ್ರಿಡಿಕ್ಷನ್ ಆಗಿರೋದ್ರಿಂದ ಯಾರಿಗೆ ಯಾವುದು ಸಂಬಂಧಿಸುತ್ತೆ ಅನ್ನುವಂತಹದ್ದು ಹೇಳಲಿಕ್ಕಾಗಲ್ಲ. ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಸಾಧಾರಣವಾಗಿ ಕೆಲವರಿಗೆ ಮನೆಯಲ್ಲಿಟ್ಟಂತಹ ವಸ್ತುಗಳನ್ನು ಮರೆಯುವಂತಹದ್ದು ಸಹಜ. ಅದು ಅಗತ್ಯವಾದ ವಸ್ತುಗಳಾಗಿದ್ದರೆ ಎಷ್ಟು ಹುಡುಕಿದರೂ ಕೆಲವೊಮ್ಮೆ ಸಿಕ್ಕಲ್ಲ. ಅದಕ್ಕೊಂದು ಸರಳವಾದಂತಹ ಒಂದು ಟಿಪ್ಸ್, ಒಂದು ಗೈಡ್ ಏನು ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ನೀವು ಮಂತ್ರವನ್ನು ಚಾಂಟ್ ಮಾಡ್ಬೋದು. ಹುಡುಕಿ ಗೂಗಲಲ್ಲಿ ಸಿಗ್ತದೆ. ನನಗೆ ಮೊದಲು ಬಾಯ್ಪಾಠ ಇತ್ತು, ಈಗ ನಾನು ಅದನ್ನು ಉಪಯೋಗಿಸದೇ ಇದ್ದ ಕಾರಣ ಮರ್ತೋಗಿದೆ. ಕಾರ್ತವೀರ್ಯಾರ್ಜುನ ಮಂತ್ರ ಅಂತ ಹುಡುಕಿ, ಕಳುವಾದ ವಸ್ತುವಿಗೆ ಕಾರ್ತವೀರ್ಯಾರ್ಜುನ ಮಂತ್ರ ಅಂತ ಹುಡುಕಿ ಸಿಗ್ತದೆ. ಆ ಮಂತ್ರವನ್ನು ನೀವು ಹೇಳ್ತಾ ಇದ್ದಾಗ ಒಂದು 3 ಸಲ, ಒಂದು 5 ಸಲವೋ ಹೇಳಿದಾಗ ನಿಮಗೆ ನೆನಪು ಬರ್ತದೆ ನೀವು ಎಲ್ಲಿಟ್ಟಿದ್ದೀರಾ ಆ ವಸ್ತು ಅಂತ. ಓಕೆನಾ? ಇದು ವೈದಿಕ ಧರ್ಮದಲ್ಲಿ ಹೇಳುವಂತಹ ಒಂದು ಮಂತ್ರ. ಅದನ್ನು ಸಣ್ಣದು, ಒಂದು ಎರಡು ಲೈನೂ ಇಲ್ಲ ಅದರಲ್ಲಿ. ಅದನ್ನು ಹೇಳಿದ ಕೂಡಲೇ ನಿಮ್ಮ ವಸ್ತು ನಿಮಗೆ ನೆನಪು ಬರುತ್ತೆ. ಕಾಣೆಯಾದಂತಹ ವಸ್ತು ಮನೆಯೊಳಗಿದ್ದರೆ ಸಿಕ್ಕೇ ಸಿಗುತ್ತೆ. ಓಕೆನಾ? ಎಸ್. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಒಂದು ಸ್ವಿಚ್ ವರ್ಡನ್ನು ಕೂಡ ಕೊಡ್ತೇನೆ. ಇದನ್ನು ಯೂಸ್ ಮಾಡಿ. ಎಲ್ಲೋ ಇಟ್ಟ ವಸ್ತು ಮರ್ತೋಗಿದೆ, ಸಿಗ್ತಾ ಇಲ್ಲ ಕೈಗೆ ಅಂತ ಅಂದರೆ, ಅದಕ್ಕೆ ಇಷ್ಟೇ ಸಿಂಪಲ್, ಲೆಮನ್ ಡ್ರಾಪ್. ಏನು ಹೇಳಬೇಕು ಅಂದರೆ ಲೆಮನ್ ಡ್ರಾಪ್. ಹೀಗೆ ಹೇಳ್ತಾ ಇರಿ, ಲೆಮನ್ ಡ್ರಾಪ್ ಅಂತ ಹೇಳ್ತಾ ಇರಿ. ಕಾಣೆಯಾದಂತಹ ವಸ್ತು ಥಟ್ ಅಂತ ನೆನಪಾಗುತ್ತೆ, ಅಥವಾ ನಿಮ್ಮ ಕೈಗೆ ಸಿಕ್ಕುತ್ತೆ. ಓಕೆನಾ? ಈ ಎರಡು ಇದನ್ನು ತಂತ್ರವನ್ನು ಉಪಯೋಗಿಸಿ ನೋಡಿ, ಯಾವುದ್ರಲ್ಲಿ ವರ್ಕ್ ಆಗುತ್ತೆ ನೋಡಿ. ಹೆಚ್ಚಾಗಿ ನಾನು ಕಾರ್ತವೀರ್ಯಾರ್ಜುನ ಮಂತ್ರವನ್ನು ನಾನು ಉಪಯೋಗಿಸುವಂತಹದ್ದು, ಹಾಗಾಗಿ ನೀವು ಕೂಡ ಉಪಯೋಗಿಸಿ. ಪುಸ್ತಕದಲ್ಲಿ ಬರೆದು ಇಟ್ಕೊಳ್ಳಿ, ಅದು ಗೂಗಲಲ್ಲಿ ಸಿಗ್ತದೆ ನಿಮಗೆ ಆ ಮಂತ್ರ. ಬಹಳ ಸುಲಭದ ಮಂತ್ರ. ನನಗೆ ಅದು ಬಾಯ್ಪಾಠ ಇಲ್ಲ, ನಾನು ಪುಸ್ತಕದಲ್ಲಿ ನಾನು ಬರೆದಿಟ್ಕೊಂಡೇ ಓದುವಂತಹದ್ದು. ಸಾಧಾರಣ ಎಲ್ಲ ಮಂತ್ರಗಳು ಬಾಯಲ್ಲಿರುತ್ತೆ, ಕೆಲವೊಂದು ಮಂತ್ರಗಳು ನೆನಪಿನಲ್ಲಿ ಉಳಿಯೋಲ್ಲ, ಹಾಗಾಗಿ ಹೇಳಿದ್ದು. ಮತ್ತು ಇನ್ನೊಂದು ನೆನಪಿಟ್ಕೊಳ್ಳಿ, ನಿಮ್ಮ ಕುಲದೇವರ ಆರಾಧನೆ ಮತ್ತು ಗ್ರಾಮ ದೇವರ ಆರಾಧನೆ ಮತ್ತು ಇಷ್ಟ ದೇವರ ಆರಾಧನೆ, ಈ 3 ಆರಾಧನೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಪ್ರತಿನಿತ್ಯ ಜಪಿಸಿ ನೋಡಿ. ಇದು ರಕ್ತಚಂದ್ರದ ಮಾಲೆ. ಈ ರೀತಿ ಇದನ್ನು ಈ ರೀತಿ ಹಾಕ್ಕೊಂಡು, ಈ ಬೆರಳು ಟಚ್ ಮಾಡ್ದಲೇ ಹೀಗೆ ನಿಮ್ಮ ಕೈಯಲ್ಲಿ ನಿಮ್ಮ ತೊಡೆಗೂ ತಾಗಿಸದೆ ಈ ರೀತಿ ಜಪಿಸ್ತಾ ಹೋಗಬೇಕು. ಈ ರೀತಿ 108 ಜಪಿಸೋದ್ರಿಂದ, ಒಳಮುಖವಾಗಿ ಹೀಗೆ ಸರ ಇಟ್ಕೊಂಡು ಜಪಿಸೋದ್ರಿಂದ, ಈಗ ಉದಾಹರಣೆಗೆ ದೇವಿ ಅಂತಾದರೆ ಓಂ ದುಂ ದುರ್ಗಾಯೇ ನಮಃ, ಶಿವ ಆದರೆ ಓಂ ನಮಃ ಶಿವಾಯ, ವೆಂಕಟರಮಣ ಶ್ರೀನಿವಾಸ ಆದರೆ ಓಂ ನಮೋ ಭಗವತೆ ವಾಸುದೇವಾಯ. ಈ ರೀತಿ 108 ಬಾರಿ ಹೇಳ್ಬೋದು. ಇಷ್ಟ ದೇವರಾಗಲಿ, ಗ್ರಾಮ ದೇವರಾಗಲಿ, ಕುಲದೇವರಾಗಲಿ, ಎಲ್ಲರಿಗೂ 108 ಜಪ ಮಾಡಿ. ನಿಮ್ಮ ಜೀವನದ ಸಮಸ್ಯೆ ತನ್ನಿಂದ ತಾನೇ ಹೊರಗೋಗುತ್ತೆ. ಆಯಿತಾ? ಮಾಡಿ ನೋಡಿ. ಯಾಕೆ ಅಂತ ಹೇಳಿದರೆ, ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಕುಲದೇವರು ಬೇರೆ ಇರ್ತಾರೆ, ಅಲ್ಲಿನ ಗ್ರಾಮ ದೇವರು ಬೇರೆ ಇರ್ತಾರೆ, ಮತ್ತು ನಿಮ್ಮ ಸೋಲ್ ಪರ್ಪಸ್ಸಿಗೋಸ್ಕರ ಇಷ್ಟ ದೇವರು ಕೂಡ ಬಂದಿರ್ತಾರೆ. ಇಷ್ಟ ದೇವರು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರೋಲ್ಲ. ಈಗ ಉದಾಹರಣೆಗೆ ನನ್ನ ಇಷ್ಟ ದೇವರು ಗುರು ರಾಘವೇಂದ್ರ ಮತ್ತು ಮಹಾಕಾಳಿ. ಓಕೆನಾ? ಹಾಗೆ ಇಷ್ಟ ದೇವರು ಅಂತ ಹೇಳುವಾಗ ಸಪರೇಟಾಗಿರ್ತಾರೆ, ಕುಲದೇವರು ಬೇರೆ ಇರ್ತಾರೆ, ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ದೇವರು ಇರ್ತಾರೆ. ಎಲ್ಲವೂ ಋಣದಿಂದ ಸೋಲ್ ಪರ್ಪಸ್ಸಿಂದನೇ ನಮ್ಮ ಜೀವನಕ್ಕೆ ಬರುವಂಥದ್ದು. ಆದ್ದರಿಂದಾಗಿ ಅವರನ್ನು ಪ್ರತಿನಿತ್ಯ ನೆನಪಿಸ್ಕೊಳ್ಳಿ. ಅವರ ಆರಾಧನೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಖಂಡಿತವಾಗಿಯೂ ಬಗೆಹರಿಯುತ್ತೆ. ಓಕೆನಾ? ಎಸ್. ಹಾಗಾದರೆ ಇವತ್ತಿನ ರೀಡಿಂಗನ್ನು ಮಾಡಿ ನೋಡೋಣ. ಎಸ್, ಯಾವ ರೀತಿ ಬರುತ್ತೆ ಅಂತ. ಎಸ್, ಸ್ವಾಮಿಯವರು ರಾಘವೇಂದ್ರ, ತಾಯಿ ರಕ್ತೇಶ್ವರಿ ಮಹಾಕಾಳಿ, ಆರ್ಕೇಂಜಲ್ ಮೈಕಲ್, ನಿಮಗೂ ಬ್ಲೆಸ್ಸಿಂಗ್ ಇರಲಿ, ನನಗೂ ಕೂಡ ಬ್ಲೆಸ್ಸಿಂಗ್ ಇರಲಿ. ಎಸ್, ಬನ್ನಿ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈ ಕ್ರಿಸ್ಟಲನ್ನು ಉಪಯೋಗಿಸಿದ್ದೆ, ಅದರ ಬಗ್ಗೆ ಈಗ ಜಾಸ್ತಿ ಮಾಹಿತಿ ಬೇಡ ಅಂದ್ಕೊಳ್ತೇನೆ. ಎಸ್, ಬನ್ನಿ ನೋಡುವ. ಆಲ್ರೆಡಿ ರಿಚುವಲ್ಸನ್ನು ಮಾಡಿ ಇಟ್ಟಿದ್ದೇನೆ, ಯಾಕೆಂದರೆ ತಡವಾದ ಕಾರಣ 3 ದಿನ ತೊಗೊಂಡಿದ್ದೇನೆ ಕೆಲವು ವೈಯಕ್ತಿಕ ಕಾರಣಗಳಿಂದ. ಎಸ್, ನೋಡಿ. ಫಸ್ಟ್ ಆಫ್ ಆಲ್, ನನಗೆ ಈ ಕಪ್ಪನ್ನು ಗಮನಿಸಿದಾಗ ನಿಮಗೆ ಕಾಣಿಸ್ತದ, ಲೈಟಿನ ಬೆಳಕಿಗೆ ಹೀಗೆ ಮಾಡಿದರೆ ಕಾಣಿಸ್ತದೆ ಅಂದ್ಕೊಳ್ತೇನೆ. ನೋಡಿ, ಮಧ್ಯಭಾಗವನ್ನು ಗಮನಿಸಿ. ಈ ಮಧ್ಯಭಾಗವನ್ನು ಗಮನಿಸಿದಾಗ ನಿಮಗೇನು ಅನ್ನಿಸ್ತಾ ಉಂಟು ನೀವೇ ಅರ್ಥ ಮಾಡ್ಕೊಳ್ಳಿ. ಒಬ್ಬಳು ತಾಯಿ ಒಂದು ಮಗುವನ್ನು ಟೇಕ್ ಕೇರ್ ಮಾಡ್ತಾ ಇದ್ದಾಳೆ. ದಟ್ ಮೀನ್ಸ್ ಏನು ಅಂತ ಹೇಳಿದ್ರೆ, ಯಾವುದೋ ಪ್ರೆಗ್ನೆನ್ಸಿ ಇಶ್ಯೂ ಇಲ್ಲಿ ತುಂಬಾ ಇದೆ ಅನ್ನುವಂತಹದ್ದು ನನಗೆ ನೇರವಾಗಿ ಕಾಣಿಸ್ತಾ ಇದೆ. ಯಾರು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯಲ್ಲಿದ್ದೀರೋ ಖಂಡಿತವಾಗಿಯೂ ನಿಮಗೆ
ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇದೆ. ಅಂದರೆ ಪ್ರತಿಫಲ ಸಿಕ್ಕತ್ತೆ, ಪರಮಾತ್ಮನ ಒಂದು ಧ್ಯಾನದಿಂದ ಖಂಡಿತವಾಗಿಯೂ ಸಿಕ್ಕುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಮತ್ತು ಸ್ವಲ್ಪ ಹಾಗೆ ನೋಡಿದಾಗ ಅದು ಭ್ರೂಣದ ಹಾಗೆ ಕೂಡ ಕಾಣಿಸ್ತಾ ಇದೆ. ಬಹುಶಃ ಪರಮಾತ್ಮ ನಿಮ್ಮ ಜೀವನಕ್ಕೆ ಸಂತಾನ ಫಲದ ಭಾಗ್ಯವನ್ನು ನೀಡ್ತಾ ಇದ್ದಾನೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅದರ ಬಗ್ಗೆ ಅನಗತ್ಯವಾಗಿ ಚಿಂತೆ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಹೇಳುತ್ತೆ. ನೋಡಿ, ಸಂತಾನಕ್ಕೆ ಸಂಬಂಧಪಟ್ಟಾಗೆ ಹೇಳಬೇಕು ಅಂದರೆ ಸಂತಾನ ಗೋಪಾಲ ಮಂತ್ರವನ್ನು ಜಪಿಸಿ. ಸಂತಾನ ಗೋಪಾಲ ಮಂತ್ರವನ್ನು ಜಪಿಸ್ಬೋದು. ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಬೆಳ್ಳಿಯ ಸಂತಾನ ಗೋಪಾಲ ಒಂದು ತೊಟ್ಟಿಲು ಮತ್ತು ಕೃಷ್ಣ ಇರುವಂತಹದ್ದು ತಂದು ಇಡ್ಬೋದು. ಬೆಳ್ಳಿಗೆ ದುಡ್ಡು ಖರ್ಚು ಜಾಸ್ತಿ ಮೇಡಮ್ ಅಂತ ಹೇಳಿದರೆ ಮೆಟಲ್, ತಾಮ್ರ, ಪಂಚಲೋಹದ್ದು ತಂದು ಇಟ್ಟು ಪೂಜೆ ಮಾಡಿ. ಅದನ್ನು ಪೂಜೆ ಮಾಡಿ ಯಾವುದಾದ್ರು ಕೃಷ್ಣ ದೇವಸ್ಥಾನಕ್ಕೆ ಅದನ್ನು ಅರ್ಪಿಸಿಬಿಡಿ. ಈ ರೀತಿ ಸಂತಾನ ಗೋಪಾಲ ಮಂತ್ರವನ್ನು ಜಪಿಸೋದ್ರಿಂದ ಮತ್ತು ಅದರ ಜೊತೆಗೆ ಆ ತೊಟ್ಟಿಲಿಗೆ ನಿಮ್ಮ ಕೈಯಾರೆ ಪೂಜೆ ಮಾಡಿದಾಗ ಸಂತಾನ ಭಾಗ್ಯ ತನ್ನಿಂದ ತಾನೇ ಬರುತ್ತೆ. ಓಕೆನಾ? ಯಾರು ಬೇಕಾದರೂ ಮಾಡ್ಬೋದು. ಹೊಸದಾಗಿ ಮದುವೆ ಆದವರು ಕೂಡ ಮಾಡ್ಬೋದು ಒಳ್ಳೆಯ ಸಂತಾನಕ್ಕಾಗಿ, ಅಥವಾ ಮಕ್ಕಳಿಲ್ಲದವರು ಕೂಡ ಈ ರೆಮಿಡಿಯನ್ನು ಮಾಡಿ ನೋಡ್ಬೋದು. ಇದು ಒಂದು ವೈದಿಕ ಧರ್ಮದ ಮೆಥಡ್. ಓಕೆನಾ? ಎಸ್, ಬನ್ನಿ. ಫಸ್ಟ್ ಒನ್ ಆಗಿ ನಿಮಗೆ ಗೊತ್ತಾಯಿತು, ಇದೊಂದು ಭ್ರೂಣದ ಥರ, ತಾಯಿಯ ಥರ, ಮಗುವನ್ನು ಹಿಡ್ಕೊಂಡಿರುವಂಥ ಥರ ಕಾಣಿಸ್ತಾ ಉಂಟು. ದಟ್ ಮೀನ್ಸ್ ಪ್ರೆಗ್ನೆನ್ಸಿ ಇಶ್ಯೂ ಇದೆ. ಬಹುಶಃ ದೇವರ ಬ್ಲೆಸ್ಸಿಂಗ್ ಕೂಡ ಅದಕ್ಕೋಸ್ಕರ ಬರ್ತಾ ಇದೆ. ಅದನ್ನು ಸ್ವೀಕರಿಸಿ ಎನ್ನುವಂತಹದ್ದು ಸ್ಪಷ್ಟವಾಗ್ತಾ ಇದೆ. ಹಾಗೆ ಅದರ ಜೊತೆಗೆ ಒಂದೇ ಸೈಡಿಗೆ ಕಾಫಿ ಇರೋದ್ರಿಂದ ಇನ್ನೊಂದು ಸೈಡ್ ಫುಲ್ ಖಾಲಿಯಾಗಿ ಕಾಣಿಸ್ತಾ ಇದೆ. ನೋಡಿ, ಒಂದೇ ಸೈಡಲ್ಲಿ ಇದೆ, ಇನ್ನೊಂದು ಸೈಡಲ್ಲಿ ಕಾಫಿ ಇಲ್ಲ. ಇದು ಏನನ್ನು ಹೇಳ್ತಾ ಇದೆ ಅಂದರೆ ಯಾವುದೋ ಒಂದು ವಿಚಾರ ತುಂಬ ಸಮಯದಿಂದ ನಿಮ್ಮನ್ನು ಕಾಡ್ತಾ ಇದೆ, ಯಾವುದೋ ಒಂದು ವಿಷಯ. ಅದಕ್ಕೆ ಪರಿಹಾರ ಅನ್ನುವಂಥದ್ದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಿಮ್ಮ ಚಿಂತನೆ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಒಂದೇ ಸೈಡಿಗಿರೋದ್ರಿಂದ ನಿಮ್ಮ ಮನಸ್ಸು ಯಾವುದೋ ವಿಚಾರದಲ್ಲಿ ತುಂಬಾ ಭಾರವಾಗ್ತಾ ಇದೆ. ದಿನ ದಿನ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ. ಸರಿಯಾದಂತಹ ಪರಿಹಾರ ಇಲ್ಲಿವರೆಗೂ ನನಗೆ ಸಿಕ್ಕಿಲ್ಲ ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಓಡ್ತಾ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ನೆಕ್ಸ್ಟ್ ಈ ಸೈಡಿಗೆ ನಾನು ತಿರುಗಿಸಿ ನೋಡಿದಾಗ ನನಗೆ ಇಲ್ಲಿ ಪ್ರಮುಖವಾಗಿ ಒಂದು ಅಕ್ಷರ ಕಾಣಿಸ್ತಾ ಇದೆ, ಟಿ. ಬಹುಶಃ ಟಿ ಅನ್ನುವಂಥದ್ದು ನಿಮ್ಮ ಪಾರ್ಟ್ನರಲ್ಲಿರ್ಬೋದು, ನಿಮ್ಮ ಹೆಸರಲ್ಲಿ ಕೂಡ ಇರುವಂತಹ ಸಾಧ್ಯತೆ ಇದೆ. ಹಾಗೆ ಹೀಗೆ ತಿರುಗಿಸಿ ನೋಡಿದಾಗ ಇಲ್ಲೊಂದು ಸುಂದರವಾದಂತಹ ಬಟರ್ಫ್ಲೈ ಚಿಟ್ಟೆ ಕಾಣಿಸ್ತಾ ಇದೆ. ಇದು ಏನನ್ನು ಸೂಚಿಸುತ್ತೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಂತ ತೋರಿಸುತ್ತೆ. ಯಾಕೆ ಅಂತ ಹೇಳಿದರೆ ಕೆಲವರು ಇಲ್ಲಿ ಅವರ ಹಿಂದಿನ ಜೀವನದಲ್ಲಿ ಅವರು ತುಂಬಾ ಅಂದರೆ ನಿಮ್ಮ ಈಗಿನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿಕ್ಕೆ ಸಮಾಜದಲ್ಲಿ ಅಥವಾ ನಿಮ್ಮನ್ನು ನೀವು ಒಂದು ಎಲ್ಲರ ನಡುವೆ ಇದ್ದಾಗ ಗುರುತಿಸದೇ ಇರುವಂತಹ ರೀತಿಯಲ್ಲಿ ಇದ್ದರೆ, ಸಾಮಾನ್ಯವಾಗಿದ್ದರೆ ಬಹುಶಃ ಅದು ಬದಲಾವಣೆ ಆಗುತ್ತೆ. ಬಹುಶಃ ನಿಮ್ಮ ಜೀವನದಲ್ಲಿ ಅದು ರೂಪಾಂತರಗೊಳ್ಳುತ್ತೆ. ನಿಮ್ಮ ಒಂದು ವೈಯಕ್ತಿಕ ಬೆಳವಣಿಗೆಯನ್ನು ಇದು ತೋರಿಸ್ತಾ ಇದೆ. ಸೆಲ್ಫ್ ಹೀಲಿಂಗನ್ನು ಕೂಡ ಇದು ಹೇಳ್ತಾ ಇದೆ. ನಿಮ್ಮ ಜೀವನಕ್ಕೆ ಆ ರೀತಿಯ ಒಂದು ಅವಕಾಶ, ಸನ್ನಿವೇಶ ಬರುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಹಾಗೆ ಈ ಸೈಡಲ್ಲಿ ನೋಡಿದಾಗ ಮಿಂಚು ಹೊಡೆದ ಹಾಗೆ ಕೂಡ ಕಾಣಿಸ್ತಾ ಉಂಟು ಕೆಲವು ಸೈಡಲ್ಲಿ. ದಟ್ ಮೀನ್ಸ್ ಏನು ಅಂತ ಹೇಳಿದ್ರೆ ಸಡನ್ನಾಗಿ ಯಾವುದೋ ಒಂದು ವಿಚಾರಗಳು ಬಂದು ಹಠಾತ್ತಾಗಿ ನಿಮ್ಮನ್ನು ಬ್ರೇಕ್ ಮಾಡುವಂತಹ ಸಾಧ್ಯತೆ ಇದೆ. ಆದಷ್ಟು ಕುಲದೇವರನ್ನು ನಂಬಿ. ಯಾವುದೋ ಒಂದು ವಿಚಾರದಿಂದ ಆಘಾತ ಆಗುವಂತಹ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಈ ಸೈಡಲ್ಲಿ ನೋಡಿದಾಗ ತುಂಬಾ ಕೊಂಬೆಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಹುಶಃ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಫೈನಾನ್ಷಿಯಲಿ ಗ್ರೋತ್ ಬರುತ್ತೆ. ಸ್ವಲ್ಪ ನಿಧಾನ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಇಲ್ಲಿ ಅಳಿಲು ಕೂಡ ಕಾಣಿಸ್ತಾ ಇದೆ. ಅಳಿಲು ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ, ಸಾಧಾರಣವಾಗಿ ರೀಡಿಂಗಲ್ಲಿ ಅಳಿಲು ಅನ್ನುವಂತಹದ್ದು ಅಳಿಲು ಯಾವಾಗಲೂ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದರ ಆಹಾರವನ್ನು ಮಣ್ಣಿನಲ್ಲಿ ಬಚ್ಚಿಡುತ್ತೆ. ಶೇಖರಿಸಿ ಬಚ್ಚಿಡುತ್ತೆ. ಬೇಕಾದಾಗ ಹೋಗಿ ಅದನ್ನು ತೆಗೆದು ಬಾಯಿಗೆ ಹಾಕೊಳ್ಳೋದ್ರಿಂದ. ಬಟ್ ಅದಕ್ಕೆ ಏನಾಗುತ್ತೆ ಅಂದರೆ ಅದು ಮರೆತೇ ಹೋಗುತ್ತೆ. ಅದರಿಂದಾಗಿಯೇ ಈ ಕಾಡುಗಳೆಲ್ಲ ಜಾಸ್ತಿ ಆಗಿರೋದು. ಅರ್ಥ ಆಯ್ತಾ? ತುಂಬ ದೊಡ್ಡ ಕೊಡುಗೆ ಅಳಿಲಿದು, ಕಾಡುಗಳ ನಿರ್ಮಾಣ ಆಗಬೇಕು ಅಂತಿದ್ರೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನು ಅಂತ ಹೇಳಿದ್ರೆ ದುಡ್ದದನ್ನೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ಗೆ ಉಪಯೋಗಿಸ್ತಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಅದರಿಂದ ಮುಂದೆ ಪ್ರಾಫಿಟ್ ಕೂಡ ಇರಬಹುದು, ಬಟ್ ಅಷ್ಟು ಮಾಡಬೇಡಿ ಅನ್ನೋದು ನನ್ನ ಒಂದು ಸಜೆಷನ್. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ಈ ಸೈಡ್ನಲ್ಲಿ ಬಂದಾಗ ಕ್ರೇನ್ ಪಕ್ಕಿ ಬಂದಿದೆ. ಸ್ವಲ್ಪ ಜಾಗ್ರತೆ ಮಾಡಿ. ಕ್ರೇನ್ ಹಕ್ಕಿಗಳು ಯಾವಾಗ ಕಾಣಿಸುತ್ತೆ ಅಂತ ಹೇಳಿದರೆ, ದಟ್ ಮೀನ್ಸ್ ಬಕ ಪಕ್ಷಿ ಯಾವಾಗ ಕಾಣಿಸುತ್ತೆ ಅಂದರೆ ನೀವು ಯಾರನ್ನು ನಂಬಿದ್ರು ಅವರಿಂದ ಮೋಸ ಹೋಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ಮಾಡಿ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ನನಗೆ ಇಲ್ಲಿ ಸ್ಪಷ್ಟವಾಗಿ ಮತ್ತೆ ಕಾಣಿಸ್ತಾ ಇರೋದೇನು ಅಂತ ಹೇಳಿದರೆ ಒಂದು ಹಾವಿನ ಸ್ವರೂಪ. ಈ ಹಾವು ಏನನ್ನು ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿದರೆ, ಯಾವುದೋ ಒಂದು ಸನ್ನಿವೇಶ, ನಿಮ್ಮದು ಯಾವುದೋ ಒಂದು ಪರ್ಸನಲ್ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮಾಡಿ ಅದನ್ನು ಎದುರೆದುರು ಮುಖಾಮುಖಿಯಾಗಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಜಾಣ್ಮೆ ಇಲ್ಲಿ ಬಹಳ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದೆ. ಎಸ್ಪೆಷಲಿ ರಿಲೇಷನ್ಶಿಪ್ ಬಗ್ಗೆ ಇದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಸ್ವಲ್ಪ ಡೀಪಾಗಿ ನೋಡುವ.
ಯಾಕೆಂದರೆ ಒಂದೇ ಸೈಡ್ ಇರೋದ್ರಿಂದ ಹೆಚ್ಚು ನನಗೆ ಪ್ರಿಡಿಕ್ಷನ್ಗಳಿಗೆ ಸಿಗ್ತಾ ಇಲ್ಲ. ಓಕೆ, ಇರಲಿ, ನೋಡುವ ಏನೇನು ಸಿಕ್ಕತ್ತೆ ಅಂತ. ಎಸ್, ಮತ್ತು ಇಲ್ಲಿ ನನಗೆ ಕಾಣಿಸ್ತಾ ಇರುವಂತಹ ಅದೇನು ಅಂತ ಹೇಳಿದರೆ ಎಲೆ, ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತಹದ್ದು ಎಲೆಗಳ ಚಿತ್ರ. ಎಲೆ ಏನನ್ನು ಸೂಚನೆ ಕೊಡುತ್ತೆ ಅಂತ ಹೇಳಿದರೆ ಒಂದು ಅಭಿವೃದ್ಧಿ, ಒಂದು ನೀವು ಅಂದ್ಕೊಂಡಿರುವಂತಹ ಕೆಲಸದಲ್ಲಿ ಒಂದು ಬೆಳವಣಿಗೆ. ರಾತ್ರಿ ಎಲೆ ಚಿಗುರಲಿಕ್ಕೆ ಸಾಧ್ಯ ಇಲ್ಲ. ಅದು ಚಿಕ್ಕ ಒಂದು ಮೊಗ್ಗಿನ ರೀತಿ ಬಂದು ಮತ್ತೆ ಅದು ವಿಶಾಲವಾಗಿ ಹರಡಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಯಾವುದೋ ಒಂದು ವಿಚಾರ ಪ್ರೋಗ್ರೆಸ್ಸನ್ನು ತೋರಿಸ್ತಾ ಇದೆ. ಬಹುಶಃ ಈ ಕಾಫಿ ಕಪ್ಗೆ 3 ತಿಂಗಳ ಅವಧಿ ಇರೋದರಿಂದ ಇನ್ನು 3 ತಿಂಗಳಲ್ಲಿ ಇದು ನೀವು ಲಾಭವನ್ನು ಪಡಿತೀರಾ ಆ ವಿಚಾರದಲ್ಲಿ ಅಂತ ಹೇಳ್ತಿರಬಹುದು. ಮತ್ತು ಅದರ ಜೊತೆಗೆ ಬೆಟ್ಟಗಳು ಕಾಣಿಸೋದ್ರಿಂದ ಬಹುಶಃ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸೋಷಿಯಲ್ ಇಶ್ಯೂಸ್ಗಳಿದೆ, ಅದರ ಸವಾಲುಗಳನ್ನು ದಾಟಬೇಕಾಗಿದೆ. ನೀವು ಒಂಥರ ಸ್ಟಕ್ ಆಗಿದ್ದೀರಾ, ನಂಗೆ ದಾಟಿಕ್ಕಾಗ್ದಾಗ ಆಗುತ್ತೋ ಇಲ್ವೋ ಅನ್ನುವಂತಹ ಇನ್ನರ್ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಕೆಳಭಾಗದಲ್ಲಿ ಮತ್ತೆ ಇದನ್ನು ಡೀಪಾಗಿ ನೋಡಿದಾಗ ಕೆಳಗಿಂದ ಒಂದು ಉಂಗುರದ ಥರ ಬರ್ತಾ ಇದೆ. ದಟ್ ಮೀನ್ಸ್ ಏನು ಅಂತ ಹೇಳಿದರೆ ಆ ಉಂಗುರ ಕಂಪ್ಲೀಟ್ ಆಗಿರೋದ್ರಿಂದ ಯಾವುದಾದ್ರೂ ಪ್ರಾಜೆಕ್ಟ್ಗೆ ಕೈ ಹಾಕಿದರೆ ಅಥವಾ ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದರೆ ಅದು ಪರಿಪೂರ್ಣ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನು ಕೂಡ ಇದು ಹೇಳ್ತಾ ಇದೆ. ಅದರ ಜೊತೆಗೆ ನೋಡುವ, ಬೇರೆ ಏನಾದರೂ ಕಾಣಿಸುತ್ತಾ ಕೇಳಿ ನೋಡುವ. ಪಿ ಅಕ್ಷರ ಕಾಣಿಸ್ತಾ ಇದೆ, ಆರ್ ಅಕ್ಷರ ಕೂಡ ಕಾಣಿಸ್ತಾ ಇದೆ. ಹಾಗೆ ಅದರ ಜೊತೆಗೆ ಇಲ್ಲಿ 7 ಎನ್ನುವಂತಹದ್ದು ಬಹಳ ಡಾಮಿನೇಟ್ ಆಗಿ ನನಗೆ ಕಾಣಿಸ್ತಾ ಉಂಟು. ಮತ್ತು ಇಲ್ಲಿ ಒಂದು ಪ್ರಮುಖವಾಗಿ ನನಗೆ ಕಾಣಿಸ್ತಾ ಇರೋದೇನು ಅಂತ ಹೇಳಿದರೆ ಚಿಟ್ಟೆಗಳು ಸುಮಾರು ಕಾಣಿಸ್ತಾ ಇದೆ. ಬಹುಶಃ ದೇವರನ್ನು ನಂಬುವಂಥವ್ರು ಇರ್ಬೋದು, ಏಂಜಲ್ಸ್ನ ನಂಬುವಂಥವ್ರು ಇರ್ಬೋದು, ಅಥವಾ ಒಂದು ರೂಪಾಂತರ ನಿಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಈ ಸೈಡ್ಗೆ ಬಂದಾಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರಿಲೇಷನ್ಶಿಪ್, ಅದಕ್ಕೇನಂತಾರೆ, ಗಂಡ ಹೆಂಡತಿನೇ ಆಗಬೇಕು ಅಂತಿಲ್ಲ, ಯಾವುದೇ ರಿಲೇಷನ್ಶಿಪ್ಪನ್ನು ತಗೊಂಡಾಗ ಅದರಿಂದ ಕಿರಿಕಿರಿಗಳು ಉಂಟಾಗ್ತಾ ಇದೆ ಆಗ ಅಂತ ಹೇಳುವಂಥದ್ದು ಕೂಡ ಇದು ಹೇಳ್ತಾ ಇದೆ. ಅದರ ಜೊತೆಗೆ ಇನ್ನೇನಾದರೂ ಹೇಳುತ್ತಾ ಅಂತ ಕೇಳಿ ನೋಡೋಣ. ಎಫ್ ಅಕ್ಷರ ಕೂಡ ನನಗಿಲ್ಲಿ ಕಾಣಿಸ್ತಾ ಉಂಟು. ಎಫ್ ಡಾಮಿನೇಟ್ ಆಗಿ ಬರ್ತಾ ಇದೆ. ಎಫ್ ಅಂದರೆ ಗೊತ್ತಾಗುತ್ತಲ್ಲ, ಎಫ್ ಅಂತ ಹೇಳಿದಾಗ ಸಾಧಾರಣವಾಗಿ ನನಗೆ ಹಿಂದೂ ಹೆಸರುಗಳ ಎಫಲ್ಲಿ ನೆನಪಾಗ್ತಾ ಇಲ್ಲ. ಓಕೆ, ಎಫ್ಫಿನ ಅಕ್ಷರ FAT ಫ್ಯಾಟ್, ಆ ರೀತಿ ಎಫ್ ಅಕ್ಷರ ಕೂಡ ಪ್ರಮುಖವಾಗಿ ಇಲ್ಲಿ ಬರ್ತಾ ಉಂಟು ಅನ್ನುವಂಥದ್ದು ನನಗೆ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ನನಗೆ ಕಾಣಿಸ್ತಾ ಇರುವಂತಹದ್ದೇನು ಅಂದರೆ ಒಬ್ಬ ಮನುಷ್ಯ ತನ್ನ ಮಂಡಿಯನ್ನು ಮೇಲ್ಮುಖವಾಗಿ ಕೂತಿರುವಂತಹದ್ದು ನೇರವಾಗಿ ಕಾಣಿಸ್ತಾ ಇದೆ. ಬಹುಶಃ ಇದು ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅತಿಯಾದಂತಹ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಾ, ಅತಿಯಾದಂತಹ ಚಿಂತೆಗಳನ್ನು ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ನೀವು ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಅದರ ಬಗ್ಗೆ ಮಾಡಬೇಕಾದಂತಹ ವರ್ಕ್ಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಬಟ್ ಆಲೋಚನೆಗಳಲ್ಲಿಯೇ ಮುಳುಗಿದ್ದೀರಾ ಅನ್ನುವಂತಹದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಂದು ನಿಮಿಷ, ಇಲ್ಲಿ ಕೆಲವು ರಸ್ತೆಗಳು ಕೂಡ ಕಾಣಿಸೋದ್ರಿಂದ ಬಹುಶಃ ನೋಡಿ ನಿಮ್ಮ ಜೀವನಕ್ಕೆ ಹಲವು ಮಾರ್ಗದರ್ಶಕರಿದ್ದಾರೆ, ನೀವು ಅವರ ಕಡೆಗೆ ಹೋಗ್ತಾ ಇಲ್ಲ. ಅದು ನಿಮ್ಮ ಕುಲದೇವರಾಗಿರ್ಬೋದು, ನಿಮ್ಮ ಮೆಂಟರ್ಸು, ಟೀಚರ್ಸ್ ಯಾರೇ ಆಗಿರ್ಬೋದು, ಬಹುಶಃ ಅವರ ಕಡೆಗೆ ನೀವು ಫೋಕಸ್ ಮಾಡ್ತಾ ಇಲ್ಲ, ಅನಗತ್ಯವಾಗಿ ನಿಮ್ಮನ್ನು ನೀವು ಬಂಧಿಸ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಕೂಡ ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆನಾ, ಇನ್ನೇನಾದರೂ ಹೇಳ್ತೀರಾ? ಗುರು ರಾಘವೇಂದ್ರ. ಓಕೆ, ಅಂತಹ ಒಂದು ಸ್ಪಷ್ಟವಾದಂತಹ ರಚನೆಗಳೇನು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಓಕೆ, ಹೊರಗಿಂದ ನೋಡುವ, ಹೊರಗಿಂದ ಏನಾದರೂ ಬಂದಿದೆಯಾ ಕಾಫಿ? ಎಸ್, ಸ್ವಲ್ಪ ಹೊರಗಡೆ ಬಂದಿದೆ ಕಾಫಿ. ದಟ್ ಮೀನ್ಸ್ ಏನು ಅಂತ ಹೇಳಿದರೆ ಕೆಲವರು ಯಾವುದೋ ವಿಚಾರಕ್ಕೆ ಅಳ್ತಾ ಇರಬಹುದು ಅಥವಾ ಯಾವುದೋ ವಿಚಾರಕ್ಕೆ ಮಾನಸಿಕ ಚಿಂತೆಯಲ್ಲಿ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇದು ಯಾಕೆ ಅಂತ ಹೇಳಿದ್ರೆ ಮೇಯ್ನಾಗಿ ಸ್ವಲ್ಪ ರಿಲೇಷನ್ಶಿಪ್ಪನ್ನೇ ತೋರಿಸ್ತಾ ಇರೋದ್ರಿಂದ, ತಾಯಿ ಮಗು ಎಲ್ಲ ಕಾಣಿಸಿರೋದ್ರಿಂದ ರಿಲೇಷನ್ಶಿಪ್ ವಿಚಾರದಲ್ಲಿ ನಿಮಗೆ ಆಗಾಗ್ಗೆ ಹರ್ಟಾಗಿ ನಿಮ್ಮ ಮಾತಿಗೆ ಗೌರವ ಬೆಲೆಗಳು ಇಲ್ಲದೇ ಇರುವಂಥದ್ದು, ಇದೆಲ್ಲ ನಿಮ್ಮನ್ನು ಆಗಾಗ ನೋವು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇದು ಹೇಳ್ತಾ ಇದೆ. ಎಸ್, ಬನ್ನಿ ಹಾಗಾದರೆ ಸ್ವಾಸರ್ ಏನಾದರೂ ಹೇಳುತ್ತಾ ಅಂತ ಕೇಳಿ ನೋಡೋಣ. ಅಪೂರ್ಣವಾದಂತಹ ಕೆಲಸಗಳು ಅಂದರೆ ಏನು ಅಂತ ಹೇಳಿದರೆ ಬಹುಶಃ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಮಾಡ್ತಾ ಇಲ್ಲ ಒಂದು ಕೆಲಸವನ್ನು, ಅಥವಾ ಇನ್ನೂ ಏನು ಅಂತ ಹೇಳಿದರೆ ನಿಮ್ಮ ಕೆಲಸಗಳು
ಅರೆಬರೆಯಾಗಿ ನಿಲ್ತಾ ಇದೆ, ಅದು ಪೂರ್ಣ ಆಗ್ತಾ ಇಲ್ಲ. ನೀವು ಯಾವುದೋ ಒಂದು ಯೋಜನೆಯನ್ನು ಕೈಗೊಂಡಿದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ? ಆ ವಿಚಾರ ಸ್ಟಕ್ ಆಗಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ನೋಡಿ, ಯಾಕೆ ನಾನು ಹಾಗೆ ಹೇಳಿದೆ ಅಂದರೆ, ನೀವು ಹೇಗೆ ಸಾಸರಲ್ಲಿ ಹೇಳ್ತೀರಾ ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ಇದನ್ನು ನಾವು ಈ ಸಾಸರನ್ನುಂಟಲ್ಲ ಹೀಗೆ ತಿರುಗಿಸುವಂತಹದ್ದು ಏನು ಅಂತ ಹೇಳಿದ್ರೆ ಯೂನಿವರ್ಸ್ನ ಸಿಂಬಲ್ ಆಗಿ ತಿರುಗಿಸುವುದು, ಗೊತ್ತಾಯ್ತಾ? ಎರಡನೇದಾಗಿ ಏನಾಗುತ್ತೆ ಅಂದರೆ, ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಚಿತ್ರ ಮೂಡುವಂಥ ಸಾಧ್ಯತೆ ಇರುತ್ತೆ. ಯಾಕೆ ಅಂತ ಹೇಳಿದರೆ, ಈ ರೀಡಿಂಗನ್ನು ಕಲ್ತಿರೋದ್ರಿಂದ ನಮಗದು ಗೊತ್ತಾಗುತ್ತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಾಫಿ ಅರ್ಧ ಭಾಗ ಒಂದು ಸೈಡ್ ಹೋಗಿದೆ, ಈ ಭಾಗ ಖಾಲಿ ಇದೆ. ಕೈ ಹಾಕಿದಾಗ ನನಗೆ ಅನಿಸ್ತು. ಹಾಗಾಗಿ ಏನು ಹೇಳ್ಬೋದು, ಪ್ರಿಡಿಕ್ಷನ್ ತಿಳಿದಿರಲಿ. ಜನರಲ್ಲಾಗಿ ಒಂದು ಯಾವುದೋ ವಿಚಾರ ಅಪರಿಪೂರ್ಣವಾದಂತಹ ವಿಚಾರ, ಇನ್ನೊಂದೇನು ಅಂತ ಹೇಳಿದ್ರೆ ನೀವು ಅದರ ಬಗ್ಗೆ ಗಮನ ಹರಿಸದಲೇ ಅದನ್ನು ಸದ್ಯದ ಮಟ್ಟಿಗೆ ಹಾಗೆ ಬಿಟ್ಟಿದ್ದೀರಾ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿದಾಗ ಬೇರೆ ಏನಾದರೂ ಕಾಣಿಸುತ್ತಾ ಅಂತ ಕೇಳಿದಾಗ, ಡೀಪ್ ಸಿಂಬಲ್ಸ್ ನನಗೇನೂ ಕಾಣಿಸ್ತಾ ಇಲ್ಲ. ಇದು ಯಾವುದೋ ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾಗಿ ಅದೇ ಹೇಳ್ತಾ ಇದೆ, ಅಪರಿಪೂರ್ಣ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದೆ. ಬನ್ನಿ, ಹಾಗಾದರೆ ಟ್ಯಾರೋ ಕಾರ್ಡ್ ಏನಾದರೂ ಹೇಳುತ್ತಾ ಅಂತ ಕೇಳಿ ನೋಡೋಣ. ಓಕೆ, ಒಂದು ನಿಮಿಷ. ಕಾರ್ಡನ್ನು ಸಮಸ್ಥಿತಿಗೆ ತರಬೇಕು. ಯಾಕೆಂದರೆ ಆಗಾಗ ಯೂಸ್ ಮಾಡೋದ್ರಿಂದ ಕಾರ್ಡ್ ಕೆಲವೊಮ್ಮೆ ಕ್ಲೆನ್ಸ್ ಮಾಡಿಟ್ಟರು ಸಮಸ್ಥಿತಿಯಲ್ಲಿ ಇರಲ್ಲ. ಓಕೆನಾ? ಎಸ್, ಬನ್ನಿ. ಈ ಕಾಫಿ ಕಪ್ ಪ್ರಿಡಿಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೇಳಲಿಕ್ಕೆ ಮಾಹಿತಿ ಇಷ್ಟಪಡ್ತೀರಾ? ಸರಿಯಾದಂತಹ ಮಾಹಿತಿಯನ್ನು ಕೊಡ್ತೀರಾ? ಎಸ್, ಥ್ಯಾಂಕ್ ಯು. ಎಸ್, ಸಕ್ಸಸ್ಸನ್ನು ತೋರಿಸ್ತಾ ಇದೆ. ಖಂಡಿತವಾಗಿಯೂ ಯಾವ ವಿಚಾರದಲ್ಲಿ ನೀವು ಅಂದ್ಕೊಂಡಿದ್ದೀರೋ ಅದರಲ್ಲಿ ವಿಜಯಶಾಲಿಗಳಾಗುವಂತಹದ್ದು, ಗೆಲ್ಲುವಂತಹ ಸಾಧ್ಯತೆ ಇದೆ. ಕೆಲವರಿಗೆ ಸ್ವಲ್ಪ ಗಾಸಿಪ್ಗಳು ಹಿಂದ್ಗಡೆ ಇರುವಂತಹ ಜನರ ಒಂದು ಪ್ರಯತ್ನಗಳನ್ನು, ಅಂದರೆ ಹಿಂದೆ ಜನರು ಮಾತಾಡುವಂತಹದ್ದು, ಇದನ್ನು ತಡೆಗಟ್ಟಿ ಅನ್ನುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ. ಅದಕ್ಕೆ ಚಿಟ್ಟೆ ಬಂದಿದ್ದು ಅನಿಸುತ್ತೆ. ಅಲ್ಲಿ ಚಿಟ್ಟೆ ಏನನ್ನು ತೋರಿಸ್ತಾ ಇದೆ ಅಂದರೆ ಟ್ರಾನ್ಸ್ಫಾರ್ಮೇಷನ್. ನೀವೊಬ್ಬ ಸಾಮಾನ್ಯ ವ್ಯಕ್ತಿ ಥರ ಬದುಕ್ತಾ ಇದ್ದೀರಾ, ಬಟ್ ಮುಂದೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಪವರ್ ಏನು ಅಂತ ನಿಮ್ಮ ಸಂಬಂಧಗಳಿಗೆ ಅರ್ಥ ಆಗುವ ಕಾಲ ಹತ್ತಿರ ಬಂದಿದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ? ನಿಮ್ಮ ಒಂದು ಫಿಸಿಕಲ್ ಸ್ಟ್ರೆಂತ್, ನೀವು ಎಷ್ಟು ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತು ಅದರ ಜೊತೆಗೆ ನಾನು ಹೇಳಿದ ಸತ್ಯ ಆಯಿತು. ಒಂದೇ ಬದಿಗೆ ಕಾಫಿ ಇರೋದ್ರಿಂದ ಯಾವುದೋ ಒಂದು ವಿಚಾರದಲ್ಲಿ ನೀವು ಸ್ಟಕ್ ಆಗಿದ್ದೀರಾ, ಹೊರಗಡೆ ಬರಲಿಕ್ಕಾಗ್ತಾ ಇಲ್ಲ. ಅದು ನಿಮ್ಮ ಫೈನಾನ್ಷಿಯಲ್ ಇಶ್ಯೂಯಿಂದ ಹಿಡಿದು ರಿಲೇಷನ್ಶಿಪ್ಪಿನ ಇಶ್ಯೂವರೆಗೆ ನೀವು ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಕೆಲವರು ದೇವರು ಏನು ಮಾಡ್ತಾರೋ ಮಾಡಲಿ ಅನ್ನುವಂತಹ ವೆಯ್ಟಿಂಗ್ ಮೋಡಾಗಿ ಹೋಗಿದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಇದು ಸ್ಪಿರಿಚುವಲ್ ಜರ್ನಿ, ಹಿಂದಿನ ಕರ್ಮಗಳ ಹಿಟ್ ಅಂತಲೂ ಹೇಳ್ತಾ ಇದೆ. ಯಾವುದೋ ಒಂದು ವಿಚಾರ ಸಂಪೂರ್ಣವಾಗಿ ಇಲ್ಲಿ ಹಿಡನ್ ಆಗಿದೆ, ಕಾಣಿಸ್ತಾ ಇಲ್ಲ, ಗೌಪ್ಯವಾಗಿದೆ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ನೋಡಿ, ಎಗೇನ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಯಾವುದೋ ಹಳೆಯ ವಿಚಾರ ಖಂಡಿತವಾಗಿಯೂ ಎಂಡ್ ಆಗುತ್ತೆ. ನಿಮಗೆ ಯಾವ ರೀತಿಯಾಗಿ ಮಾನಸಿಕ ನೋವನ್ನು ಕೊಟ್ಟಿದೆಯೋ, ಅಥವಾ ನಿಮ್ಮ ಇನ್ನರ್ ಚೈಲ್ಡಿಗೆ ಹರ್ಟ್ ಆಗಿದೆಯೋ, ಅಥವಾ ನಿಮ್ಮಲ್ಲಿದ್ದಂತಹ ಆ ಪವರನ್ನು ಕಮ್ಮಿ ಮಾಡಿದೆಯೋ, ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ದೇವರಿಗೆ ಮೊರೆ ಹೋಗಿ ದೇವರನ್ನು ಒಂದು ನಂಬಿ ಅನ್ನುವಂತಹದ್ದನ್ನು ಇದು ಬಲವಾಗಿ ಹೇಳ್ತಾ ಇದೆ. ನೀವು ಏನು ಅಂದ್ಕೊಂಡಿದ್ದೀರೋ, ನಿಮಗೊಂದು ಜೀವನದಲ್ಲಿ ಆಶಾಕಿರಣ ಖಂಡಿತವಾಗಿಯೂ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತು ಕೆಲವರಿಗೆ ನಿಮ್ಮ ಮನಸ್ಥಿತಿ ಈಗ ಸದ್ಯದಲ್ಲಿ ಗೊಂದಲ ಇದೆ, ಯಾವುದಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಕನ್ಫ್ಯೂಷನ್ ಮೋಡಲ್ಲಿದ್ದೀರಾ, ಮಾನಸಿಕವಾಗಿ ಸ್ಥಿರವಾಗಿಲ್ಲ ನೀವು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಭ್ರಮೆಗಳನ್ನು ಬಿಡಿ, ಖಂಡಿತವಾಗಿಯೂ ಬದಲಾವಣೆ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಇದು ಯೂನಿವರ್ಸ್ನ ಸಿಂಬಲ್ ಆಗಿರೋದ್ರಿಂದ ಬಹುಶಃ ನಿಮ್ಮನ್ನು ಯೂನಿವರ್ಸ್ ಗಮನಿಸ್ತಾ ಇದೆ ಅನ್ನುವಂಥದ್ದನ್ನು ಈ ಕಾಫಿ ಕಪ್ ರೀಡಿಂಗಲ್ಲಿ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇನ್ನೇನಾದರೂ ಹೇಳುತ್ತಾ ಕೇಳಿ ನೋಡೋಣ. ಈ ಕಾಫಿ ಕಪ್ಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಕಾರ್ಡ್ ಕೊಡ್ತೀರಾ? ಡಿವೈನ್ ಸ್ಪಿರಿಟ್ ಸರಿಯಾದಂತಹ ಕಾರ್ಡ್ಗಳನ್ನು ಕೊಡಿ, ಸರಿಯಾದಂತಹ ಕಾರ್ಡ್ಗಳನ್ನು ಕೊಡಿ ಪ್ಲೀಸ್, ಸರಿಯಾದಂತಹ ಕಾರ್ಡ್ಗಳನ್ನು ಕೊಡಿ ಡಿವೈನ್ ಸ್ಪಿರಿಟ್ಸ್. ಎಸ್, ಸಿ ದಿಸ್ ದ ಡೆವಿಲ್ ಕಾರ್ಡ್ ಕೂಡ ಬಂದಿದೆ. ಬಹುಶಃ ನಾನು ಅದನ್ನೇ ಹೇಳಿದ್ದು, ರಿಲೇಷನ್ಶಿಪ್ಪಿನ ಗಲಾಟೆಗಳಿದೆ. ಯಾವುದೋ ವ್ಯಕ್ತಿಯಿಂದ ಪ್ರೇರಿತವಾಗಿ ರಿಲೇಷನ್ಶಿಪ್ಪಲ್ಲಿ ಕಿರಿಕಿರಿಗಳು ಉಂಟಾಗ್ತಾ ಇದೆ. ಅದು ಗಂಡ ಹೆಂಡತಿ ಆಗಬೇಕು ಅಂತಿಲ್ಲ, ಮನೆಯಲ್ಲಿರುವ ಸದಸ್ಯರ ನಡುವೆನೂ ಕೂಡ ಗಲಾಟೆಗಳಿರ್ಬೋದು, ಅಥವಾ ಆಫೀಸಲ್ಲಿ ಕೂಡ ಗಲಾಟೆಗಳಿರುವಂತಹ ಚಾನ್ಸಸ್ ಇದೆ. ಇದು ಮೇಯ್ನಾಗಿ ಇದು ಬಹುಶಃ ಮನೆಯ ವಾತಾವರಣವನ್ನೇ ತೋರಿಸ್ತಾ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ ಪರ್ಟಿಕ್ಯುಲರ್ಲಿ. ನೆಕ್ಸ್ಟ್ ದ ಚಾರಿಯೇಟ್ ಕಾರ್ಡ್ ಕೂಡ ಬಂದಿದೆ. ಚಾರಿಯೇಟ್ ಕಾರ್ಡನ್ನು ನೋಡಿದಾಗ ವಿಂಗ್ಸ್, ಚಿಟ್ಟೆ, ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತ ಹೇಳಿದರೆ, ಡಿವೈನ್ ಬ್ಲೆಸ್ ಇದೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ನೀವು ಏನನ್ನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸ್ತೀರಾ. ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾಕೆ ಅಂದರೆ ಚಾರಿಯಟ್ ಅನ್ನುವಂತಹದ್ದು ಒಂದು ಪ್ರಯಾಣವನ್ನು ತೋರಿಸ್ತಾ ಇದೆ. ಇಲ್ಲೂ ಕೂಡ ಪ್ರಯಾಣ ಬಂದಿರೋದ್ರಿಂದ ಕೆಲವರು ಟ್ರಾವೆಲ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ.
ಯಾವುದೋ ಮನೆಯ ನಿಮ್ಮ ಸಂಬಂಧಗಳ ವಿಚಾರವಾಗಿ ಅದರ ಚರ್ಚೆ, ಅದರ ಸಂಧಾನ, ಅದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯಾಣ ಮಾಡಬೇಕಾಗಿ ಬರಬಹುದು. ಅಥವಾ ನಿಮ್ಮ ಉದ್ಯೋಗಾವಕಾಶ, ನಿಮ್ಮ ಒಂದು ಬೆಳವಣಿಗೆಗೋಸ್ಕರ ನೀವು ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ, ಸ್ಥಳ ಬಿಟ್ಟು ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನು ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಗೊತ್ತಾ, ನಿಮಗೆ ಡಿವೈನ್ನ ಬ್ಲೆಸ್ಸಿಂಗ್ ಕೂಡ ಇದೆ. ನಿಮ್ಮ ಒಂದು ಸಾಮಾನ್ಯವಾದಂತಹ ಜೀವನದಿಂದ ನೆಕ್ಸ್ಟ್ ಬದಲಾವಣೆ, ಆ ಒಂದು ಜೀವನದಿಂದ ಒಂದು ನಿಮ್ಮನ್ನು ನೀವು ವಿಶೇಷವಾಗಿ ನೋಡುವಂತಹ ಸಂದರ್ಭ, ಸಮಯ ನಿಮಗೆ ಮುಂದೆ ಬರುತ್ತೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಅದರ ಜೊತೆಗೆ ಏನು ಅಂದರೆ 10 ಆಫ್ ಸೋರ್ಡ್ಸ್ ಬಂದಿದೆ. ಕರೆಕ್ಟ್ ಆಯಿತು. ಇಲ್ಲಿ ಹೊರಗಡೆ ಸ್ವಲ್ಪ ಕಾಫಿ ಚೆಲ್ಲಿರೋದ್ರಿಂದ ಯಾವುದೋ ವಿಚಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಳುವಂತಹದ್ದು ಅಥವಾ ಬೇಜಾರು ಮಾಡಿಕೊಳ್ಳುವಂತಹದ್ದು, ಅಪ್ಸೆಟ್ ಆಗಿರುವಂತಹದ್ದನ್ನು ಇದು ಮೇಯ್ನಾಗಿ ಹೇಳ್ತಾ ಇದೆ. ಬಟ್ ದಿಸ್ ಈಸ್ ನಾಟ್ ದಿ ಎಂಡ್. ಯಾಕೆ ಅಂತ ಹೇಳಿದರೆ ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದೆ, ದಿಸ್ ಈಸ್ ನಾಟ್ ದಿ ಎಂಡ್, ಜಸ್ಟ್ ದಿಸ್ ಈಸ್ ಲೆಸನ್. ನಿಮ್ಮ ಜೀವನಕ್ಕೆ ಇದೊಂದು ಅಧ್ಯಾಯ. ಏನು ಕಲಿಬೇಕೋ ಅದನ್ನು ಆ ಸೋಲ್ ಪರ್ಪಸ್ಸಿಗೆ ಸಂಬಂಧಪಟ್ಟ ಹಾಗೆ ಕಲಿರಿ. ಮುಂದೆ ಅವಕಾಶ ಇದೆ. ಯೆಲ್ಲೋ ಕಲರ್ ನಿಮ್ಮ ಒಂದು ಅಭಿವೃದ್ಧಿ ಆಗುತ್ತೆ ಅನ್ನುವಂತಹದ್ದು. ಈ ಸಂದರ್ಭದಲ್ಲಿ ಪಾಠ ಕಲಿಬೇಕಾ, ಪಾಠವನ್ನು ಕಲಿಲೇಬೇಕು ಅನ್ನುವಂತಹದ್ದನ್ನು ಯೂನಿವರ್ಸ್ ಗೈಡ್ ಮಾಡ್ತಾ ಇದೆ. ಅದರ ಜೊತೆಗೆ ಮೇಯ್ನಾಗಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹುಶಃ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಹಳ ಆಲೋಚನೆ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಅಲ್ಲೂ ಕೂಡ ಅಳಿಲು ಬಂದಿರೋದ್ರಿಂದ, ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಳಿಲು ಮತ್ತು 4 ಆಫ್ ಪೆಂಟಿಕಲ್ಸ್ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ಮನಿ ಸೇವಿಂಗ್ಸನ್ನು ತೋರಿಸುತ್ತೆ. ಈ ಮನಿ ಸೇವಿಂಗ್ಸ್ ಅನ್ನುವಂತಹದ್ದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ನಾನು ಅದನ್ನೇ ಹೇಳಿದ್ದು, ಅತಿಯಾದಂತಹ ಮನಿ ಸೇವಿಂಗ್ಸ್, ಖರ್ಚು ಮಾಡದೇ ಇರುವಂತಹದ್ದು, ಎಲ್ಲಿ ಖರ್ಚು ಮಾಡಬೇಕೋ ಅಲ್ಲಿ ಖರ್ಚು ಮಾಡದೇ ಇರುವಂತಹದ್ದು, ಅತಿಯಾದಂತಹ ಸೇವಿಂಗ್ಸ್ ಅನ್ನುವಂತಹದ್ದು ಬಹುಶಃ ಅಷ್ಟು ಸರಿಯಲ್ಲ ಅನ್ನುವಂತಹದ್ದು ನನ್ನ ಒಂದು ಅಭಿಪ್ರಾಯ. ಆ ರೀತಿ ಸೇವಿಂಗ್ಸಿನ ಬಗ್ಗೆ ಇದು ಹೇಳ್ತಾ ಇದೆ. ಓಕೆನಾ? ಎಸ್. ಬೇರೆ ಏನಾದರೂ ಕಾರ್ಡ್ ಬರುತ್ತಾ ಅಂತ ಕೇಳೋಣ. 1-2 ಕಾರ್ಡ್. ಕಾಫಿ ಕಪ್ಪಿಗಾಗಿ ನೀವೇನಾದರೂ ಬೇರೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಡಿವೈನ್ ಸ್ಪಿರಿಟ್ಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? 2 ಕಾರ್ಡ್ ಕೊಡಿ. ಓಕೆ. 3 ಆಫ್ ಪೆಂಟಿಕಲ್ಸ್, ದಿ ಸನ್ ಕಾರ್ಡ್ ಬಂದಿದೆ. 3 ಆಫ್ ಪೆಂಟಿಕಲ್ಸ್ ಅನ್ನುವಂತಹದ್ದು ಎಸ್, ರಿಲೇಷನ್ಶಿಪ್ಪಿನ ಗಲಾಟೆಗಳು ನೇರವಾಗಿ ಕಾಣಿಸ್ತಾ ಇದೆ. ನಿಮ್ಮ ಹಿರಿಯ ಮನೆಯ ವ್ಯಕ್ತಿಯನ್ನು ಹೇಳ್ಕೊಳ್ಳಿ ಈ ವಿಚಾರಕ್ಕೆ, ಅಥವಾ ನಿಮಗೆ ತಿಳಿದಿರುವಂತಹ ಮೆಂಟರ್ಸ್, ಟೀಚರ್ಸ್ ಯಾರ್ದಾದ್ರೂ ಸಲಹೆಯನ್ನು ತಗೊಳ್ಳಿ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಓಕೆನಾ? ಅದ್ರ ಮೂಲಕ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಪೆಂಟಿಕಲ್ಸ್ ಆದ ಕಾರಣ ದುಡ್ಡಿನ ವಿಚಾರಕ್ಕೂ ಅಷ್ಟೇ ಸ್ವಲ್ಪ ತೊಂದರೆ, ಕಿರಿಕಿರಿ ಇರ್ಬೋದು. ಬಹುಶಃ ಅದಕ್ಕೂ ಕೂಡ ಇದು ಮಾಹಿತಿ ಕೊಡ್ತಾ ಇದೆ. ಸನ್ ಕಾರ್ಡ್ ಬಂದಿರೋದ್ರಿಂದ ಎಸ್, ಖಂಡಿತವಾಗಿಯೂ ನಿಮ್ಮ ಜೀವನಕ್ಕೆ ಶೀಘ್ರವಾಗಿ ಹೊಸ ಅತಿಥಿ ಬರುವಂತಹದ್ದಂತೂ ಗ್ಯಾರಂಟಿ. ಓಕೆನಾ? ಕೆಲವರಿಗೆ ಮದುವೆ ಆಗುವಂತಹ ಯೋಗ ಕೂಡ ಬರ್ತಾ ಇದೆ. ಗೆಟ್ ರೆಡಿ ಅನ್ನುವಂತಹ ರೀತಿಯಲ್ಲಿ ಶುಭ ಸುದ್ದಿಯನ್ನು ಈ ಕಾರ್ಡ್ ಹೇಳ್ತಾ ಇದೆ. ಟೋಟಲ್ ಆಗಿ ಹೇಳಬೇಕು ಅಂದರೆ ಸ್ವಲ್ಪ ಪಾಸಿಟಿವ್ನೆಸ್, ಸ್ವಲ್ಪ ನೆಗೆಟಿವ್ನೆಸ್, ಅಂದರೆ ಇದೊಂದು ನ್ಯೂಟ್ರಲ್ ಆಗಿ ಬಂದಂಥ ಕಾಫಿ ಕಪ್ ರೀಡಿಂಗ್ ಅಂತ ನನಗನ್ನಿಸ್ತಾ ಇದೆ. ಎಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತಾನೆ ನಿಮ್ಮನ್ನು. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.